ಕಾರ್ಪೊರೇಟ್ ಲೈಫ್ ಡೇ 17 ಸ್ವಾಗತ ಸುಸ್ವಾಗತ. ಇವತ್ತು ನಂದು ನೇಪಾಳನಲ್ಲಿ 12ನೇ ದಿನ. ಲಾಸ್ಟ್ ವಿಡಿಯೋ ಯಾರೆಲ್ಲ ನೋಡಿದಿರೋ ಅವ್ರಿಗೆ ಗೊತ್ತಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಇವಾಗ ಬೆಳಗ್ಗೆ 4 ಗಂಟೆ ಆಗಿದೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವಾಗ ಟೆಂಪರೇಚರ್ -1 ಡಿಗ್ರಿ ಇದೆ. ಹಾಗೆ ಹೈ ಆಲ್ಟಿಟ್ಯೂಡ್ ಮತ್ತೆ -1 ಡಿಗ್ರಿನಲ್ಲಿ ಟ್ರೆಕ್ ಮಾಡೋದು ತುಂಬಾನೇ ಕಷ್ಟ. ಇವಾಗ ಟೈಮ್ ಬೆಳಗ್ಗೆ 6 ಗಂಟೆ ಆಗಿದೆ. 2 ಅವರ್ ತಗೊಂಡೆ 2 ಕಿಲೋಮೀಟರ್ ಟ್ರೆಕ್ ಮಾಡೋಕ್ಕೆ. ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಟಫ್ ಇದೆ ಅಂತ. ಮೇಲೆ ಟ್ರೆಕ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಪಾತಿಬಾರ ಮಾತಾ ಅಂತ ಒಂದು ದೇವಿ ಇದೆ. ಆ ದೇವಿದು ಮಂಗಳಾರತಿ ನಡೀತಾ ಇತ್ತು ನೋಡಿ. ಮಂಗಳಾರತಿ ಆದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಮ್ಮ ಅಂತ ಬೇಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ವಾಕ್ ಬಂದೆ. ಇಲ್ಲಿ ಸುತ್ತಲೂ ಮೌಂಟೈನ್ಸೇ, ಎಲ್ಲ ಸ್ನೋ ಮೌಂಟೈನ್ಸೇ ನೋಡಿ ತುಂಬ ಖುಷಿ ಆಯಿತು ನನಗೆ. ಬ್ಯೂಟಿಫುಲ್ ವ್ಯೂನ ನೋಡ್ಕೊಂಡು ನಾನು ಸ್ಟೇ ಆಗಿದ್ದಂಥ ಹೋಟೆಲ್ ಕಡೆ ವಾಪಸ್ ಬರ್ತಾ ಇದ್ದೀನಿ. ಎರಡು ಕಿಲೋಮೀಟರ್ ಹತ್ತಕ್ಕೆ 2 ಅವರ್ ತಗೊಂಡೆ. ಅದೇ ಇಳಿಬೇಕಾದ್ರೆ ಹಾಫ್ ಆನ್ ಅವರ್ಗೆ ಬಂದ್ಬಿಟ್ಟೆ. ಬರೋ ಅಷ್ಟರಲ್ಲಿ ಬಿಸಿ ಬ್ರೇಕ್ಫಾಸ್ಟ್ ಮಾಡಿದ್ರು, ತಿನ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ನನಗೆ ಸ್ಟೇ ಆಗಿದ್ದಕ್ಕೆ ಎಷ್ಟಾಯಿತು ಅಂದರೆ 1300 ರುಪೀಸ್ ಆಯಿತು ಮೀಲ್ ಎಲ್ಲ ಸೇರಿ. ಅಲ್ಲಿ ದೂರದಲ್ಲಿ ತುದಿ ಕಾಣ್ತಿದೆಯಲ್ಲ, ಅದರಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ವಿ ಟ್ರೆಕ್ಕಿಂಗು. ಬೇಗನೆ ಇಳಿದ್ಬಿಟ್ಟು ಕೆಳಗಡೆ ಬಂದೆ. ಇಳಿಯೋಕ್ಕೆ ನನಗೆ ಅಷ್ಟು ಟೈಮ್ ತಗೊಳ್ಳಿಲ್ಲ. ನನಗೆ ಸೋಲೋ ಟ್ರಿಪ್ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದು ಈ ಟ್ರಿಪ್ಪಲ್ಲಿ ಫುಲ್ಫಿಲ್ ಆಯಿತು. ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಬರ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.